ನಾಡ ಹಬ್ಬದ ಉತ್ಸವ ಕಾರ್ಯಕ್ರಮ ಇಡೀ ನಾಡಿನಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಡಾಕ್ಟರ್ ರಾಜಶೇಖರ್ ಅವರು ಮತ್ತು ಜೋರಾಪ್ ಅವರವರು ಭಾಳಷ್ಟು ಆಸಕ್ತಿ ತೆಗೆದುಕೊಂಡು ಈ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ನಾಡ ಹಬ್ಬದ ಮಹತ್ವ ನಾಡಿನ ಜನತೆಗೆ ಮತ್ತು ಬೆಳಗಾವಿ ಜನರಿಗೆ ಗುರುತಾಗಬೇಕಂತ ಹೇಳಿ ಪ್ರತಿ ವರ್ಷ ಅವರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಈಗ 98 ವರ್ಷ, ಇನ್ನು 2 ವರ್ಷ. ಆದರೆ ಅವರು ಒಂದು ಕೊರಗನ್ನು ಹೇಳಿದರು, ಜನನ ಬರುವುದಿಲ್ಲ, ಜನನ ಕರ್ಕೊಂಡು ಬರೋದು ವಜ್ಜಾಗಿದೆ ಅಂಥೇಳಿ. ಹೀಗಾಗಿ ಇವತ್ತಿನ ವ್ಯವಸ್ಥೆ ಡಾಕ್ಟರ್ ರಾಜಶೇಖರ್ ಅವರೇ ಇವತ್ತು ವ್ಯವಸ್ಥೆನೇ ಬದಲಿ ಆಗೈತಿ. ಈಗ ಡಾಕ್ಟರ್ ಕುಲಪತಿಗಳು ಹೇಳಿದರು, ನಮ್ಮ ತ್ಯಾಗರಾಜ್ ಅವರು ಹೇಳಿದರು, ನಮ್ಮ ಯೂನಿವರ್ಸಿಟಿಗೆ ಮಾಡೋಣ್ರಿ, ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾವಿರಾರು ಜನ ಇರ್ತಾರೆ ಅನ್ನುವಂಥದ್ದನ್ನು. ಅದು ಒಂದು ಕಡೆ ನಿಜ. ಆದರೆ ಇವತ್ತಿನ ವ್ಯವಸ್ಥೆ ಏನು ಬದಲಿಯಾಗಿತ್ತು ಅಂತಂದರೆ, ಜನ ಎಲ್ಲಿ ಆಕರ್ಷಣೆ, ಈ ಗಣೇಶೋತ್ಸವ ಕಾರ್ಯಕ್ರಮ ನೋಡ್ತೀರಿ, ಮತ್ತೊಂದು ನೋಡ್ತೀರಿ. ನಾ ಇವತ್ತು ಬೆಳಿಗ್ಗೆ ಪತ್ರಿಕೆ ತೆಗೆದು ನೋಡಕತ್ತಿದ್ದೆ, ಉಡುಪಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ 9 ಅದರಲ್ಲಿ ಈ ಧಾರಾವಾಹಿಗಳು ಬರ್ತಕ್ಕಂಥ ಆ್ಯಕ್ಟರ್ಸನ್ನ, ಸಿನಿಮಾ ಆ್ಯಕ್ಟರ್ಸನ್ನ ಮತ್ತು ಆರ್ಕೆಸ್ಟ್ರಾ ಇವರೆಲ್ಲ ಪ್ರತಿ ದಿವಸ ಕರೆಸ್ತಾರೆ. ಅವರು ಅದ್ರ ಸಲುವಾಗಿ ಜನ ಬರ್ತಾರೆ. ಅಂದರೆ ನಿಜವಾಗಿ ಯಾವ ಮೂಲ ಉದ್ದೇಶ ಇದೆಯಲ್ಲ, ಇನ್ನು ತಿಳ್ಕೊಳ್ಳೋ ಸಲುವಾಗಿ ಬರಬೇಕು ಜನ ಕೂಡಿಸೋದು ಭಾಳತ್ತಿಲ್ಲ. ನೀವು ಇವತ್ತು ಯಾರೊಬ್ಬರನ್ನ ಸಿನಿಮಾ ಆ್ಯಕ್ಟರ್ ಕರೆಸಿದ್ರೆ ಬಂದ್ಬಿಡ್ತಿದ್ದು, ಇದು ಸಾಲ್ತಿದ್ದಿಲ್ಲ ಇದು. ಆದರೆ ನಿಜವಾಗಿ ಕಳಕಳಿಯಿಂದ ಆ ಕಾರ್ಯಕ್ರಮ ಬರುವಂಥ ಒಂದು ವ್ಯವಸ್ಥೆ ಅಂದಾಗ ಮಾತ್ರ ಅದು ನಿಜವಾದಂಥ ನಾಡ ಹಬ್ಬ ಆಗಲಿಕ್ಕೆ ಸಾಧ್ಯ. ಈಗ ಮಾಡ್ತಾರೆ 9 ದಿವಸ ಆಚರಣೆ, ಮತ್ತೊಂದು ಭಾಳ ಕಡೆ ಮಾಡ್ತಾರೆ, ದೊಡ್ಡ ದೊಡ್ಡ ಹಬ್ಬಗಳನ್ನು ಮಾಡ್ತಾರೆ. ಮೊನ್ನೆ ಇದ್ರಾಗ ನಮ್ಮ ಮುದೋಳ ಹತ್ರ ಅಲ್ಲಿ ಮಾಡಿದ ಮಾಲಿಂಗ್ಪುರದಾಗ ಯಾಕೆ ಜೋರು ಹಾಕೋ ಅಂದ್ರೆ ಅದು ಬೇರೆ ವ್ಯವಸ್ಥೆ ಸಲುವಾಗಿ ಜೋರು ಹಾಕಿ ಅದಕ್ಕೆ ಹೆಚ್ಚು ನಾವು ಆಚರಣೆ ಮಾಡೋದು. ಒಂದು 100 ಜನ ಬರಲಿ, 50 ಜನ ಬರಲಿ, ಈ ಕಾರ್ಯಕ್ರಮದ ಒಂದು ಸದುದ್ದೇಶ ಸಲುವಾಗಿ ತಿಳ್ಕೊಳ್ಳುವಂಥವ್ರು ಬಂದರೆ ಸಾಕು, ಅಷ್ಟೇ ಸಮಾಧಾನ ನಮಗೆ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಇನ್ನೂ ಸ್ವಲ್ಪ ಹೆಚ್ಚು ಪ್ರಚಾರ ತೆಗೆದುಕೊಂಡು ಇದನ್ನು ಮಾಡಿದರೆ ನಾಡ ಹಬ್ಬದ ಬಗ್ಗೆ, ಯಾಕಂದರೆ ಇದು ಬೆಳಗಾವಿ ಅಂತ ಕಳೆದ ವರ್ಷ ನಾನು ಬಂದಿದ್ದೆ, ಪೂಜ್ಯ ಸ್ವಾಮೀಜಿಯವರು ಇದ್ದರು, ಅವತ್ತು ಸಾಕಷ್ಟು ಚರ್ಚೆ ಆಯಿತು. ಮತ್ತು ಬೆಳಗಾವಿ ಒಂದು ಸೂಕ್ಷ್ಮವಾದಂಥ ಗಡಿ ಪ್ರದೇಶ, ಯಾವ ರೀತಿ ಸೂಕ್ಷ್ಮತೆ ಇತ್ತು ಅನ್ನುವಂಥದ್ದನ್ನು ಕಳೆದ ವರ್ಷ ನಾವು ಚರ್ಚೆ ಮಾಡಿದ್ವಿ. ಯಾವ ರೀತಿ ಕನ್ನಡವನ್ನು ಉಳಿಸುವಂಥ ಕೆಲಸ ಬೆಳಗಾವದಲ್ಲಿ ಆಯಿತು, ಯಾವ ರೀತಿ ಅದಕ್ಕಾಗಿ ಹೋರಾಟ ಮಾಡಿದಂಥವ್ರು ಎಲ್ಲ ಒಂದು ಅನುಭವ ಹಂಚುವಂಥದ್ದು ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡಕ್ಕೆ ಮಹತ್ವ ಬರಬೇಕು, ನಾಡ ಹಬ್ಬದ ಮಹತ್ವ ಜನರಿಗೆ ಗುರುತಾಗಬೇಕಾಗಿದೆ. ಹೀಗಾಗಿ ಯಾವುದೇ ಒಂದು ಹಬ್ಬ, ಇವತ್ತೊಂದು ನಮ್ಮ ಸಂಸ್ಕೃತಿ ಪರಂಪರೆ ಇದೆ, ಇವತ್ತು ನಾಡ ಹಬ್ಬ ಮುಗಿದಿದೆ, ಮತ್ತು ದೀಪಾವಳಿ, ಹಾಗೆ ಒಂದಿಲ್ಲೊಂದು ಹಬ್ಬ ನಮ್ಮ ಬಹುಶಃ ನಾವು ಜನಪ್ರತಿನಿಧಿನ ನೋಡ್ತೀವಿ. ಆ ಗಣೇಶೋತ್ಸವ ಕಾರ್ಯಕ್ರಮ ಬಂದಾಗ ನಾವೆಲ್ಲ ಗಣೇಶ ಮಂಡಳಿಗೆ ಹೋಗಿ ಬರ್ಬೇಕು ನಾವು. ಈಗ ನಾಡ ಹಬ್ಬದ್ದು ಮತ್ತು ಈಗ ಬೇರೆ ಬೇರೆ ಸಮಾಜದವರು ನಾಡ ಹಬ್ಬದ ಕಾರ್ಯಕ್ರಮ ಮಾಡ್ತಾರೆ. ರಾಜಸ್ಥಾನಿ ಸಮಾಜದವರು, ಆಮೇಲೆ ಗುಜರಾತಿ ಸಮಾಜದವರು ಈಗಾಗಲೇ ಕರೆದಾರವರು, ಅದಕ್ಕೆ ಮತ್ತೆ ಅಟೆಂಡ್ ಮಾಡ್ಬೇಕು ನಾವು ಜನಪ್ರತಿನಿಧಿಗಳು. ಅಂದರೆ ಈ ರೀತಿ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳಿಗೆ ಭಾಳಷ್ಟು ಇದಾವೆ, ಬೇಕಷ್ಟು ಇದಾವೆ. ಒಂದು ವಾರ ಬಿಟ್ಟರೆ ಮತ್ತೊಂದು ಹಬ್ಬ ಇರ್ತದೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಮತ್ತು ಅದೊಂದು ನಮ್ಮ ಸಂಸ್ಕೃತಿ ಪರಂಪರೆಯಿಂದ ನಮ್ಮ ಯುವಕರಲ್ಲಿ, ನಮ್ಮ ಜನಾಂಗದಲ್ಲಿ ಒಂದು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬೆಳೆಯುವಂಥ ಅವಕಾಶ ನಮಗೆಲ್ಲ ಸಿಕ್ಕಿದೆ. ಇದೇ ಪರಂಪರೆ ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡ್ತೀವಿ. ನಾನು ಇತ್ತೀಚೆಗೆ ಅಮೇರಿಕ ದೇಶಕ್ಕೆ ಹೋಗಿದ್ದೆ, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಗೆ ನಾವು ಹೋಗಿ ಬಂದಿದ್ದೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ನಮ್ಮ ಭಾರತೀಯರು ಅಲ್ಲಿ ಹೋಗಿ ಯಾರು ವಾಸವಾಗಿದ್ದಾರೆ ನಾನು ನೋಡಿದೆ. ಅಮೇರಿಕ ಹೋದಾಗ ಅಮೇರಿಕದಲ್ಲಿ ಡೆಟ್ರಾಯ್ಟ್ ಅನ್ನುವಂಥ ಇದರಲ್ಲಿ ಬಸವ ಜಯಂತಿ ಆಚರಣೆ ಮಾಡಿದರು ಸ್ವಾಮೀಜಿಯವರು. ಬಸವ ಜಯಂತಿ ಸುಮಾರು ಆ ಕಾರ್ಯಕ್ರಮದಲ್ಲಿ ಡೆಟ್ರಾಯ್ಟ್ ರಾಜ್ಯದ್ದೇ ಸಂಬಂಧಪಟ್ಟಂಥವರು ಸುಮಾರು 2,000 ಜನ ವೀರಶೈವ ಸಮಾಜದವರು ಇದ್ದರು, ಲಿಂಗಾಯತ ಸಮಾಜದವರು. ಅವರೆಲ್ಲ ಸೇರಿ 2 ದಿವಸ ಕಾಲ ಒಂದು ಜಾತ್ರೆ ರೂಪದಲ್ಲಿ ನಮ್ಮ ದೇಶದ ಪರಂಪರೆ, ಮತ್ತೊಂದು ಶರಣರ ವಚನ, ಶರಣರ ಸಂಸ್ಕೃತಿ, ಬಸವಣ್ಣವರ ಮಹತ್ವ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಅಲ್ಲಿ 2 ದಿವಸ ಆಗಿದ್ದು ನಾವು ನೋಡಿದ್ದೀವಿ.
ಮತ್ತು ಅಲ್ಲಿ ಯಾರು ಹುಟ್ಟಿದಂಥ ಮಕ್ಕಳಿದ್ದಾರೆ ಅವರೆಲ್ಲ ಬಹುಶಃ ಅಮೇರಿಕನ್ ಸಿಟಿಜನ್ಸ್. ಅವ್ರ ಕಡೆಯಿಂದ ಆ ಒಂದು ಅನುಭವ ಮಂಟಪ ಮತ್ತು ಅಲ್ಲಿದ್ದಂಥ ಶರಣರು ಏನು ಚರ್ಚೆ ಮಾಡ್ತಾರೆ ಹಲವಾರು ವಿಚಾರಗಳು, ಅದನ್ನು ಒಂದು ರೂಪಕವಾಗಿ ಆ ಹುಡುಗರ ಮುಖಾಂತರ ಅವರು ಆಚರಣೆ ಮಾಡಿದರು. ಅಂದರೆ ಅಲ್ಲಿದ್ದಂಥ ಹುಡುಗರು ಸಹಿತ ನಮ್ಮ ಭಾರತದ ಸಂಸ್ಕೃತಿ ಪರಂಪರೆ ಇದನ್ನು ಮರಿಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅವರೆಲ್ಲ ಮಾಡ್ತಾ ಇರೋದು ನಾನು ನೋಡಿದ್ದೀನಿ. ಅದೇ ರೀತಿ ದೀಪಾವಳಿ ಬಂದಾಗ, ಗಣೇಶೋತ್ಸವ ಬಂದಾಗ ಅದನ್ನು ಸಹಿತ ಆಚರಣೆ ಮಾಡುವಂಥದ್ದು ನಾವು ನೋಡಿದ್ದೀವಿ. ಹೀಗಾಗಿ ಅದಕ್ಕೊಂದು ಈ ಹಬ್ಬ ಹರಿದಿನಗಳು ತನ್ನದೇ ಆದಂಥ ವೈಶಿಷ್ಟ್ಯ ಇದೆ. ಈಗ ನಾಡ ಹಬ್ಬ, ಕನ್ನಡ ಹಬ್ಬ, ಈ ನಾಡ ಹಬ್ಬದ ಮಹತ್ವ, ಯಾಕಂದರೆ ನಾಡ ಹಬ್ಬ ಅದರ ಹಿನ್ನೆಲೆ ಬೇರೆ ಬೇರೆ ಐತಿಹಾಸಿಕವಾಗಿ ಬೇರೆ ಬೇರೆ ಕಡೆ ಹೋಗ್ತದೆ. ಪೌರಾಣಿಕವಾಗಿ ಮಹಾಭಾರತಕ್ಕೂ ಸಂಬಂಧ ಬರ್ತದೆ, ರಾಮಾಯಣಕ್ಕೂ ಸಂಬಂಧ ಬರ್ತದೆ. ರಾಮ ರಾವಣ ಯುದ್ಧ ಆಯಿತು 9 ದಿವಸ ಕಾಲ, ಅದರಲ್ಲಿ ರಾವಣನನ್ನು ಸೋಲಿಸುವಂಥದ್ದು ಆ ಸಂದರ್ಭದಲ್ಲಿ ಆ ಮಹಾಭಾರತದ ಇದು ನಾಡ ಹಬ್ಬದ್ದು. ಆಮೇಲೆ ಪಾಂಡವರು ಆ ಯುದ್ಧಕ್ಕೆ, ಪಾಂಡವರು ಮತ್ತು ಆ ಒಂದು ಕೌರವರ ಒಂದು ಯುದ್ಧ, ಇವರೇನು ಪಾಂಡವರು ಅಲ್ಲಿ ತಮ್ಮ ಅಸ್ತ್ರಗಳನ್ನು ಇಟ್ಟಿದ್ರು ಆ ಬನ್ನಿ ಗಿಡದ ಹತ್ರ, ಅಂತ ತೆಗೆದುಕೊಂಡು ಬರುವಂಥದ್ದು ಈಗ ಬನ್ನಿ ಮುಡಿಯೋದು, ಅದಕ್ಕೊಂದು ಇತಿಹಾಸ ಇದೆ. ಅದೇ ರೀತಿ ಇವತ್ತು ಮಹಿಷ ಅಂತ ರಾಕ್ಷಸನ್ನ ಕೊಂದು ಹಾಕಿ ಮರ್ದನ ಮಾಡಿದಂಥ ಚಾಮುಂಡೇಶ್ವರಿ, ಅದಕ್ಕೂ ಒಂದು ಇತಿಹಾಸ. ಅಂದರೆ ಇವೆಲ್ಲ ಈ 3 ರಾಮಾಯಣ, ಮಹಾಭಾರತ ಮತ್ತು ಚಾಮುಂಡೇಶ್ವರಿ, ಮಹಿಷಾಸುರ ಮರ್ದಿನಿ, ಇವೆಲ್ಲ ಒಂದಕ್ಕೊಂದು ಎಲ್ಲಿಗೆ ಬರ್ತದೆ ಅಂದರೆ ನಾಡ ಹಬ್ಬಕ್ಕೆ ಬರ್ತದೆ, ದಸರಾ. ಅದಕ್ಕಾಗಿ ಇದರ ಮಹತ್ವವನ್ನು, ಇದರ ಇತಿಹಾಸವನ್ನು ನಮ್ಮ ಯುವಕ ಜನಾಂಗಕ್ಕೆ, ಯಾಕಂದರೆ ಇದನ್ನು ನಮ್ಮ ಯುವ ಜನಾಂಗ ಯಾರಿಗಾರು ಕೇಳಿದ್ರೆ ದಸರಾ ಬನ್ನಿ ಮುಡುವುದು ಅಂತ ಅಷ್ಟೇ ಹೇಳ್ತಾರೆ. ಆದರೆ ಅವರಿಗೆ ಗುರ್ತಾಗಬೇಕಿದೆ ಇದು ಮೂಲವಾಗಿ ಎದಕ್ಕೆ ಸ್ಟಾರ್ಟ್ ಆಯಿತು ಅನ್ನೋಂಥದ್ದು. ಎಷ್ಟೋ ಜನ ಗುರ್ತೇ ಇಲ್ಲ ಮೂಲವಾಗಿ ಈ ನಾಡ ಹಬ್ಬ ಯಾಕೆ ಚಾಲು. ಈಗ ಎಷ್ಟೋ ಕಡೆ ರಾಮಲೀಲಾ, ಈಗ ದಸರಾ ಸಂದರ್ಭದಲ್ಲಿ ರಾಮಲೀಲಾ ಆಸ್ತಿ ನಮ್ಮ ಉತ್ತರ ಭಾರತದಲ್ಲಿ ಅಲ್ಲಿ ರಾವಣನ ಸುಟ್ಟು ಹಾಕುವಂಥದ್ದು ರಾಮಲೀಲಾ ಉತ್ಸವ ನಡೀತದೆ. ಅದು ಈ ನಾಡ ಹಬ್ಬದಲ್ಲಿ ಯಾಕೆ ಆಗ್ತದೆ? ಅದಕ್ಕಾಗಿ ಈ ಇತಿಹಾಸವನ್ನು ತಿಳಿಸುವಂಥ ಕೆಲಸ ಈ ನಾಡ ಹಬ್ಬದ ಉತ್ಸವದೊಂದಿಗೆ ಅದು ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಒಳ್ಳೆಯ ರೀತಿಯಿಂದ 98 ವರ್ಷ ಸತತವಾಗಿ ಈ ಆಚರಣೆಯನ್ನು ಮಾಡ್ತಾ ಬಂದಿದ್ರಿ. ಅದರಲ್ಲಿ ಬೆಳಗಾವಿಯಲ್ಲಿ ಈ ಸಂಸ್ಕೃತಿಯನ್ನು, ಈ ಪರಂಪರೆಯನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ನೀವೆಲ್ಲರೂ ಕೂಡಿ ನಾಡಹಬ್ಬ ಉತ್ಸವ ಸಮಿತಿಯವರು ಮಾಡಿದ್ದು ಭಾಳ ಅಭಿನಂದನೆ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕಾಗಿ ಜನಸಾಮಾನ್ಯರಿಂದ, ಜನರಿಂದ, ನಾಗರಿಕರಿಂದ ಇನ್ನೂ ಹೆಚ್ಚಿನ ರೀತಿಯಂಥ ಪ್ರೋತ್ಸಾಹ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಸಿಗಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದೆ 99, 100 ವರ್ಷದ್ದು ಇನ್ನೂ ಹೆಚ್ಚಿನ ರೀತಿಯಿಂದ ಇನ್ನೂ ಸಾವಿರಾರು ಜನರ ಸಂಖ್ಯೆಯಲ್ಲಿ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಬರುವಂಥ ವರ್ಷಗಳಲ್ಲಿ ನಡೆಯಲಿ. ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ತಯಾರಿಯನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ನಾಡ ಹಬ್ಬದ ಕಾರ್ಯಕ್ರಮ ಎಲ್ಲರಿಗೂ ನಾನು ಶುಭವನ್ನು ಕೋರ್ತೀನಿ. ದಸರೆಯ ಶುಭಾಶಯಗಳನ್ನು ಕೋರಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಾಡ ಹಬ್ಬ ದಸರಾದೊಂದಿಗೆ ನಾಡಿನ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ನಾಡನ್ನು ಕಟ್ಟೋಣ ಅನ್ನುವ ಮಾರ್ಗದ ನುಡಿಗಳನ್ನು ಸಭೆಗೆ ಅರ್ಪಿಸಿದ ಸನ್ಮಾನ್ಯ ಸಂಸದರಿಗೆ ಧನ್ಯವಾದಗಳು. ಇದೀಗ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ, ಕನ್ನಡದ ಕೆಲಸಗಳಿಗಾಗಿ ಸದಾ ಕಂಕಣಬದ್ಧವಾಗಿರುವ, ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಾಡನ್ನು ಕಟ್ಟುತ್ತಿರುವ ನಾಗನೂರು ರುದ್ರಾಕ್ಷಿ ಮಠ ಬೆಳಗಾವಿಯ ಶ್ರೀಮನ್ನಿರಂಜನ ಪ್ರಭು ಅಲ್ಲಮಪ್ರಭು ಮಹಾಸ್ವಾಮೀಜಿಯವರು ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು